ನಮಸ್ಕಾರ. ಈಗಾಗಲೇ ನಾವು ಇಡೀ ಪ್ರಪಂಚದಲ್ಲಿ ನಡೆಯುತ್ತಿರುವ ಘಟನಾಕ್ರಮಗಳನ್ನು ನಾವು ನೋಡುತ್ತಿದ್ದೇವೆ. ಇದು ಇವಾಗ ಪ್ರಾರಂಭ ಮಾತ್ರನೇ ನಾನು ನೋಡ್ತಾ ಇರೋದು. ಇನ್ನೂ ಬಹಳವಾಗಿ ಸುಮಾರು ಎಲ್ಲ ರೀತಿಯಲ್ಲೂ, ಒಂದು ಕಡೆ ಯುದ್ಧ, ಇನ್ನೊಂದು ಕಡೆ ಆ ಭೂಮಿ ತಾಯಿಯ ಪ್ರಕೋಪ, ಇದೆಲ್ಲ ಎದುರಿಸಬೇಕಾಗಿರುವ ಒಂದು ಪರಿಸ್ಥಿತಿ, ನಾವು ನೋಡಬೇಕಾಗಿರುವ ಒಂದು ಪರಿಸ್ಥಿತಿನಲ್ಲಿ ಬರುತ್ತೇವೆ. ಈಗೇನು ನಡೀತಿದೆ ಇದೇನೂ ಅಲ್ಲ, ಇನ್ನೂ ಭಯಂಕರವಾಗಿ ನಡೆಯೋದಿದೆ. ಕೊರೋನಾ ಬಂತು, ಅದೇನೋ ಒಂದು ಸೈಂಟಿಫಿಕ್ ಎಕ್ಸ್ಪೆರಿಮೆಂಟು ಹಾಗೆ ಹೀಗೆ ಅಂತ ಏನೋ ಹೇಳಿದ್ರು. ಅದೆಲ್ಲ ವಿಚಾರಣೆ ಮಾಡುವ ಪರಿಸ್ಥಿತಿನಲ್ಲಿ ಇವಾಗ ನಾವಿಲ್ಲ. ಅದೆಲ್ಲ ಕಾಲ ಮೀರಿ ಹೋಗಿದೆ. ಇವಾಗ ನಮ್ಮ ವಿಚಾರಣದಲ್ಲಿ ಏನು ಬರಬೇಕು, ಮುಖ್ಯವಾಗಿ ಏನು ಬರಬೇಕು ಅಂದರೆ, ನಾವು ಈ ಎಲ್ಲ ಒಂದು ಪ್ರಕೋಪದಿಂದ ಹೇಗೆ ನಮ್ಮನ್ನು ಸಂರಕ್ಷಣೆ ಮಾಡ್ಕೋಬೇಕು. ಕರ್ಮ ಇದೆ, ಸತ್ಕರ್ಮದ ಒಳ್ಳೆಯದು ನಮ್ಗೆ ಆಗ್ತಾ ಇರುತ್ತೆ, ಸಂರಕ್ಷಣೆಯೂ ನಮಗೆ ಸಿಗ್ತಾ ಇರುತ್ತೆ. ದುಷ್ಕರ್ಮದ ಪ್ರತಿಫಲನೂ ನಾವು ಅನುಭವಿಸ್ಬೇಕಾಗುತ್ತೆ. ಇವಾಗ ನಾವು ಮಾಡ್ತಾ ಇರೋದು ಮಾತ್ರ ಅಲ್ಲ, ಎಷ್ಟೋ ಜನ್ಮಗಳು ನಾವು ತಾಳಿ ಬಂದು ಒಂದೊಂದು ಜನ್ಮದಲ್ಲಿ ಮಾಡಿರೋದು ಒಳ್ಳೆಯದು ಕೆಟ್ಟದ್ದು ಎರಡನ್ನೂ ನಾವು ಅನುಭವಿಸ್ತಾ ಇರ್ತೀವಿ. ಈ ಹಿಂದೆ ರೆಡ್ ಮೂನ್, ಬ್ಲಡ್ ಮೂನ್ ಅಂತಲೂ ಹೇಳಿದ್ರು. ಸೂರ್ಯಗ್ರಹಣ ಆಗಿ 4ನೇ ದಿವಸದಲ್ಲಿ ಒಂದು ಬಹಳಷ್ಟು ಬೇಗ ಈ ಇದರಲ್ಲಿ ನಮಗೆ ಹಿಂದಿನ ಹುಣ್ಣಿಮೆಯಲ್ಲಿ ಆ ಚಂದ್ರಮ ಕೆಂಪಾಗಿ ಕಾಣಿಸ್ತಿದ್ದ. ಈಗಲೂ ಅಷ್ಟೇ, ನಮ್ಮ ಕುರುಕ್ಷೇತ್ರ ನಡೆಯುವ ಮುಂಚೆ ಇದೇ ರೀತಿಯಲ್ಲಿ ಈ 10 ದಿವಸದ ಅಂತರಾಳದಲ್ಲಿ ಸೂರ್ಯಗ್ರಹಣ ಚಂದ್ರಗ್ರಹಣ ಬಂದು, ಆ ನಂತರ ಆ ಹುಣ್ಣಿಮೆ ರಾತ್ರಿಯಲ್ಲಿ ಕೆಂಪು ಕಲರಲ್ಲಿ ಈ ಕೆಂಪು ಬಣ್ಣದಲ್ಲೇ ನಮ್ಮ ಚಂದ್ರಮ ಕಾಣಿಸ್ತಾ ಇತ್ತು. ಬಹಳ ನಕಾರಾತ್ಮಕ ಶಕ್ತಿಗಳು ಆ ಸಮಯದಲ್ಲಿ ಭೂಮಿಗೆ ಬಂದು ಇಳಿದಿವೆ. ಅದಾದ ನಂತರನೇ ಇದು ಯುದ್ಧ ಶುರು ಆಗಿತ್ತು. ಅದಕ್ಕಿಂತ ಮುಂಚೆ ಮಾತುಕತೆಯಲ್ಲಿ ಎಲ್ಲ ಮಾಡ್ಕೊಂಡು ಏನೋ ಮಾಡ್ತಾಯಿದ್ರು, ಸಮಾಧಾನ ಇದು ವಿಚಾರಣ ಎಲ್ಲ ನಡೀತಿತ್ತು. ಅದೆಲ್ಲ ಮೀರಿ ಹೋಯ್ತು. ಅದಾದಮೇಲೆ ಆಗ ನಾವು ಅಷ್ಟೇ ಫ್ರೀ ಮೆಡಿಟೇಷನ್ ನಾವು ಕಂಡಕ್ಟ್ ಮಾಡಿದ್ವಿ. ಯಾರಿಗೂ ಏನೋ ಅಷ್ಟು ಸಮಸ್ಯೆ ಬರಬಾರ್ದು, ನಮ್ಮ ಭಾರತ ವರ್ಷಕ್ಕೆ, ನಮ್ಮ ಕರ್ನಾಟಕ ಜನಾಂಗಗಳಿಗೆ ಅಂತ ನಾವು ಸುಮಾರು ಜನ ಸೇರಿಕೊಂಡು, ನಾವು ನಮಗೋಸ್ಕರ ಮಾತ್ರ ಅಲ್ಲ, ನಮ್ಮ ಪರಿವಾರಕ್ಕೆ ಮಾತ್ರ ಅಲ್ಲ, ನಮ್ಮ ಕರ್ನಾಟಕ ಜನಾಂಗಗಳಿಗೆ, ನಮ್ಮ ಭಾರತ ವರ್ಷ ಜನಾಂಗಗಳಿಗೆ, ಇಡೀ ಪ್ರಪಂಚಕ್ಕೆ ನಾವು ಬೇಡ್ಕೊಂಡಿದ್ವಿ. ಆ ಶಿವನ, ಆ ದೇವಿ ಶಕ್ತಿಯ ಅನುಗ್ರಹವನ್ನು ಪಡೆದು ನಾನಾಂತರ ದೇವತೆಗಳನ್ನ ಆಹ್ವಾನ ಮಾಡಿ, ಮತ್ತು ಅವರ ಒಂದು ಪ್ರೆಸೆನ್ಸಲ್ಲಿ, ಆ ದೈವಿಕ ಬಲದ ಶಕ್ತಿಯ ಸಮೂಹದಲ್ಲಿ ನಾವು ಅವರ ಆಶೀರ್ವಾದ ಪಡೆದು ಎಲ್ರಿಗೂ ಸಂರಕ್ಷಣೆಯನ್ನು ಕೋರ್ಕೊಂಡಿದ್ವಿ. ಇದೇ ರೀತಿ ನಾವು ಇನ್ನೂ ಮುಂಬರುವ ದಿನದಲ್ಲಿ ಶನಿವಾರ, ಭಾನುವಾರ ಯಾರ್ಯಾರಿಗೆ ಯಾವ ರೀತಿಯಲ್ಲಿ ನಿಮಗೆ ಟೈಮ್ ಸಿಗುತ್ತೋ ಆ ರೀತಿಯಲ್ಲಿ ನೀವು ಬಂದು ಅಲ್ಲಿ ಭಾಗವಹಿಸ್ಬೋದು. ಯಾರ್ಯಾರೆಲ್ಲ ಭಾಗವಹಿಸ್ತೀರೋ ಅವರು ಸಂರಕ್ಷಣೆ ಪಡ್ಕೊಂಡು, ಅವ್ರ ಪರಿವಾರಕ್ಕೋಸ್ಕರ ಅವ್ರು ಬೇಡ್ಕೊಂಡು ಅವ್ರ ಪರಿವಾರನೂ ಅವರು ಸಂರಕ್ಷಣೆ ಪಡಿಸ್ಕೋಬೋದು. ಇದಕ್ಕಿಂತ ಮುಂಚೆ ನಾನು ಇಂಗ್ಲೀಷಲ್ಲಿ ವಿಡಿಯೋಸ್ ಎಲ್ಲ ಮಾಡ್ತಾಯಿದ್ದೆ. ಇಡೀ ಪ್ರಪಂಚಕ್ಕೆ ಹೋಗಬೇಕು ಮೆಸೇಜಸ್ ಅಂತ. ನಮ್ಮ ಕರ್ನಾಟಕ ಜನಾಂಗಗಳಿಗೂ ನಾವು ಈ ಮೆಸೇಜಸ್ನ ತಲುಪಿಸೋಣ, ಮೆಡಿಟೇಷನಲ್ಲಿ ಹೇಳೋಣ. ಭಾಗವಹಿಸಿ ನಿಮ್ಮನ್ನು ನೀವು ಸಂರಕ್ಷಣೆ ಮಾಡ್ಕೊಳ್ಳಿ, ನಿಮ್ಮ ಪರಿವಾರನ ಎಲ್ಲರನ್ನೂ ಸಂರಕ್ಷಣೆ ಮಾಡೋಣ. ಯಾಕೆ ಇವೆಲ್ಲ ಹೇಳ್ತಾ ಇದ್ದೀನಿ ಅಂದರೆ, ಇನ್ನೂ ಮುಂಬರುವ ದಿನಗಳಲ್ಲಿ ಸುನಾಮಿ, ಅರ್ಥಕ್ವೇಕು, ಭೂಕಂಪ ಆಗೋ ಒಂದು ಪರಿಸ್ಥಿತಿ ಇದೆ. ಬಹಳ ಪ್ರಳಯಕಾಲಕವಾದ ಒಂದು ಪರಿಸ್ಥಿತಿ ಇದೆ. ಇದೆಲ್ಲ ನನಗೇನು ಗೊತ್ತಾಯಿತು,
ಭಾಳ ವರ್ಷದ ಹಿಂದೆ ನನಗೆ ಥ್ರೋಟ್ ಕ್ಯಾನ್ಸರ್ ಬಂದಿತ್ತು ಧಾರವಾಡಲ್ಲಿ. ಬಂದಾಗ ಅದಾದಮೇಲೆ ನಾನು ಸಾಯೋ ಒಂದು ಪರಿಸ್ಥಿತಿಗೆ ಬಂದಿದ್ದೆ. ಇನ್ನೇನು ನಾನು ಸತ್ತೋಗ್ತೀನಿ ಅಂತ ಅನ್ನೋ ಒಂದು ವೇಳೆಯಲ್ಲಿ ನನ್ನ ಆತ್ಮ ನನ್ನ ಶರೀರನ ಬಿಟ್ಟೋಗಿದ್ದು ನಾನು ಅನುಭವಿಸಿದ್ದೆ. ನೀನು ಬಿಟ್ಟೋದೆ ಅಂತ ಎಲ್ರಿಗೂ ಆಶೀರ್ವಾದ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ನಾನು ಸಾವಿಗೋಸ್ಕರ ನಾನು ತಯಾರಾಗಿ ಇದ್ದೆ. ಬೆಡಲ್ಲಿ ಮಲ್ಕೊಂಡಿದ್ದೀನಿ. ಆಗ ನನ್ನ ಸೂಕ್ಷ್ಮ ಶರೀರ ಆ ಶಿವಲೋಕಕ್ಕೆ ತಲುಪಿ ಆ ಶಿವನ ದರ್ಶನ ಪಡೆದು ಶಿವ ಈ ಮಾಡ್ತಾ ಇರುವ ಕೆಲಸ ಕಾರ್ಯನೆಲ್ಲ ಬಿಟ್ಬಿಟ್ಟು ಇನ್ನು ನನ್ನ ಒಂದು ನಾನು ಹೇಳೋ ರೀತಿಯಲ್ಲಿ ನೀನು ನಡ್ಕೊಂಬ, ನಾನು ನಿಮಗೆ ತಿರ್ಗಿ ಕಳಿಸ್ತೀನಿ. ಇವಾಗ ನಿಂಗೆ ಇನ್ನೂ ನಾನು ಬಿಟ್ಟು ಬರೋ ಒಂದು ಸಮಯನೂ ಬಂದಿಲ್ಲ ಅಂತ ಹೇಳಿ ನನ್ನ ಶಕ್ತಿಯನ್ನು ನಿನ್ನೊಳಗಡೆ ಹಾಕಿ ನಾನು ಕಳಿಸ್ತಾ ಇದ್ದೀನಿ ಅಂತ ಹೇಳಿ ನಿನ್ನ ಹೆಸರನ್ನು ಬದಲಾಯಿಸ್ಕೊ ಅಂತ ಹೇಳಿ ಕವಿಶಕ್ತಿ ಅಂತ ನನ್ನ ಹೆಸರನ್ನು ನಾನು ಬದಲಾಯಿಸ್ಕೊಂಡೆ. ಅದಾದಮೇಲೆ ನನಗೆ ಒಂದು ಪುನರ್ಜನ್ಮ ಆಯಿತು. ಅದಾದಮೇಲೆ ದಿನನಿತ್ಯ ಶಿವ ನನಗೆ ದರ್ಶನ ಕೊಟ್ಟು ಬಹಳವಾಗಿ ಆಧ್ಯಾತ್ಮಿಕವಾಗಿ ಏನು ಮಾಡಬೇಕು, ಯಾವ ಥರ ಮಾಡಬೇಕು, ಏನು ನಡೆಯೋದಿದೆ, ಫೇಸ್ಬುಕ್ಕಲ್ಲಿ ಆ್ಯಕ್ಟಿವ್ ಆಗು, ಅದರಲ್ಲೆಲ್ಲ ಹಾಕೊಂಬ. 2018ನಲ್ಲೇ ನಾನು ಇದು ಕೊರೋನಾ ಬಗ್ಗೆ ಇದ್ರ ಬಗ್ಗೆ ಎಲ್ಲ ಬಹಳಷ್ಟು ನಾನು ಹಾಕ್ಕೊಂಡಿದ್ದೆ. ಮತ್ತು ಕಮ್ಯುನಿಟಿ ಸ್ಟ್ಯಾಂಡರ್ಡ್ಸ್ ಅಗೇನ್ಸ್ಟಾಗಿ ನೀನು ಪೋಸ್ಟ್ ಮಾಡ್ತಾಯಿದ್ದೀಯ ಅಂತ ಹೇಳಿ ಆ ಪೋಸ್ಟನ್ನು ತೆಗೆಸಿದ್ರು. ಅವಾಗೆಲ್ಲ ಫುಲ್ ಇದ್ರದ್ದು ಈ ವರ್ಷದಲ್ಲಿ ಇವೆಲ್ಲ ನಡೆಯುತ್ತೆ ಅಂತ ಆಲ್ರೆಡಿ ನಾನು ಹಾಕಿದ್ದೆ. ಅದೆಲ್ಲ ನಡ್ಕೊಂಡು ಬರ್ತಾನೆ ಇದೆ. ಕೊರೋನಾ ಬಗ್ಗೆನೂ ಹೇಳಿದ್ದೆ, ಈ ಥರ ತಿರುಪತಿ ಕಾಶಿನೂ ಇದು ಕ್ಲೋಸ್ ಆಗುತ್ತೆ ಅಂತ ಹೇಳಿದ್ದೆ. ಆವಾಗ ಕೆಲವರೆಲ್ಲ ಇದು ಹಾಸ್ಯ ಮಾಡಿದ್ರು, ಅಷ್ಟು ದೊಡ್ಡದು ಇದು ಕಾಶಿ ಮತ್ತು ತಿರುಪತಿ ಕ್ಲೋಸ್ ಆಗೋಕ್ಕೆ ಚಾನ್ಸೇ ಇಲ್ಲ ಅಂತ. ಆಗ ನನ್ನ ಧರ್ಮ ನಂದು, ಎಲ್ರಿಗೂ ಹೇಳಬೇಕಾಗಿರೋದು ನನ್ನ ಕರ್ತವ್ಯ. ನಾನು ಹೇಳಿದೆ. ಭಾಳಷ್ಟು ಜನ ಅಷ್ಟರಲ್ಲೇ ನನ್ನನ್ನು ಫಾಲೋ ಮಾಡಿದರು. ಅವ್ರಿಗೆ ಹೀಲಿಂಗ್ ನಡೆದಿತ್ತು, ಒಳ್ಳೆಯದಾಗಿತ್ತು. ಅದನ್ನೆಲ್ಲ ಫಾಲೋ ಮಾಡಿಕೊಂಡು ಅವರು ಸ್ವಲ್ಪ ಎಲ್ಲ ಏನೇನು ಅವ್ರನ್ನ ಸಂರಕ್ಷಣೆ ಮಾಡ್ಕೊಳ್ಳಿಕ್ಕೆ ಏನು ಮೆಡಿಟೇಷನ್ ಮಾಡ್ಕೋಬೇಕು, ಏನು ಮಾಡ್ಕೋಬೇಕು ಎಲ್ಲ ಭಾಗವಹಿಸ್ಕೊಂಡು ಎಲ್ಲ ಮಾಡಿಕೊಂಡು ಅವ್ರಿಗೆ ಒಳ್ಳೇದು ನಡೀತು. ನಮ್ಮ ಜೊತೆ ಸೇರಿದ್ದ ಪ್ರತಿಯೊಬ್ಬರು ಮತ್ತು ಅವ್ರ ಪರಿವಾರಕ್ಕೆ ಒಬ್ರಿಗೂ ಯಾವ ರೀತಿಯಾದ ಹಾನಿ ಉಂಟಾಗಿಲ್ಲ. ಅದೆಲ್ಲ ಸಂರಕ್ಷಣೆ ಆಗಿ ಒಬ್ರಿಗೂ ಕೊರೋನಾ ಬಂದು ಯಾರ ಮನೆಯಲ್ಲೂ ಡೆತ್ ಆಗಿಲ್ಲ. ಲಕ್ಷಾಂತರ ಜನ ಡೆತ್ ಆದರೂ ನಮ್ಮಲ್ಲಿ ಕನೆಕ್ಟ್ ಆಗಿರೋರಿಗೆ ಯಾರಿಗೂ ಏನೂ ತೊಂದರೆ ಆಗಿರಲಿಲ್ಲ. ಈಗಲೂ ಅಷ್ಟೇ ಎಲ್ಲರೂ ಸಂರಕ್ಷಣೆ ಮಾಡ್ಕೋಬೇಕು. ಯಾವ ರೀತಿ ಮಾಡಬೇಕು, ಈ ಎಲ್ಲ ಮಾರ್ಗದರ್ಶನ ನನಗೆ ಡೈರೆಕ್ಟ್ ಶಿವನಿಂದ ಸಿಗ್ತಾಯಿದೆ. ನನಗೇನು ಸ್ಪೆಷಲಾಗಿ ಏನು ಪವರ್ ಏನೂ ಇಲ್ಲ. ಏನಾದ್ರೂ ಆ ಶಿವನಿಂದನೇ ಬರೋದು. ನಾನು ಜಸ್ಟ್ ಅವರು ಕೊಟ್ಟಿರೋ ಒಂದು ಅಲ್ಪ ಸ್ವಲ್ಪ ಶಕ್ತಿಯಿಂದ ನಾನೇನು ಎಲ್ಲ ನಿರ್ವಹಣೆ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಅದಕ್ಕಾಗಿ ನನಗೆ ಭಾಳಷ್ಟು ಮಾರ್ಗದರ್ಶನ ಆ ಶಿವಪ್ಪನೇ ನನಗೆ ಡೈರೆಕ್ಟಾಗಿ ಕೊಟ್ಟಿದ್ದಾರೆ. ಆ ರೀತಿ ಅವ್ರು ಹೆಂಗೆ ಹೇಳ್ತಾರೋ ಆ ಥರ ಎಲ್ಲ ಮಾಡ್ಕೊಂಡು ಹೋಗಬೇಕು. ಮಾಡೋಣ, ಎಲ್ಲರೂ ಬಂದು ಈ ಮೆಡಿಟೇಷನಲ್ಲಿ ಭಾಗವಹಿಸಿ. ಎಲ್ಲ ಲ್ಯಾಂಗ್ವೇಜಸ್ಸಲ್ಲೂ ನನಗೆ ಗೊತ್ತಿರೋ ಲ್ಯಾಂಗ್ವೇಜಸ್ಸಲ್ಲಿ ನಾನು ಮಾಡ್ತೀನಿ. ಇಂಗ್ಲೀಷ್, ಕನ್ನಡ, ಹಿಂದಿ ಮತ್ತು ತಮಿಳ್ ಸ್ವಲ್ಪ ಪ್ರಯತ್ನ ಮಾಡ್ತೀನಿ. ಯಾಕಂದರೆ ಆದಷ್ಟು ಜನಾಂಗಗಳನ್ನ ನಾವು ಕವರಪ್ ಮಾಡ್ಕೋಬೇಕಲ್ವ, ಅದಕ್ಕೋಸ್ಕರ ಅದನ್ನು ಮಾಡೋಣ ಅಂತ. ಅದಕ್ಕೆ ಈ ಎಲ್ಲ ಒಂದು ಮೆಡಿಟೇಷನಲ್ಲಿ ಭಾಗವಹಿಸಿ ನಿಮ್ಮೊಳಗಡೆ ಯಾವಾಗ ಶಕ್ತಿ ಹೆಚ್ಚಾಗುತ್ತೆ, ಯಾವುದೇ ಒಂದು ನಕಾರಾತ್ಮಕ ಶಕ್ತಿಗಳು ನಮ್ಮ ಹತ್ತಿರ ಬರೋಕ್ಕೆ ಸಾಧ್ಯನೇ ಇಲ್ಲ. ಒಂದು ನಕಾರಾತ್ಮಕ ಶಕ್ತಿಗಳಿಂದ ಈ ಪ್ರಭಾವಗಳು ನಡೀತಾ ಇದೆ ಅಂದರೆ ಅದಕ್ಕೆ ನಮ್ಮ ಒಳಗಡೆ ಇರುವ ಪ್ರಭಾವಳಿಯನ್ನು ನಾವು ಹೆಚ್ಚಿಸ್ಕೋಬೇಕು. ನಮ್ಮ ಸಕಾರಾತ್ಮಕ ಶಕ್ತಿಯನ್ನು ನಾವು ಹೆಚ್ಚಿಸ್ಕೋಬೇಕು. ಅದು ಹೇಗೆ ಹೆಚ್ಚಿಸ್ಕೋಬೇಕು, ಯಾವ ರೀತಿ ಭಗವಂತನ ಹತ್ರ ಕನೆಕ್ಟ್ ಆಗಬೇಕು, ನಾವು ಕನೆಕ್ಟ್ ಮಾಡಿಕೊಡ್ತೀವಿ. ಅದೇ ನನಗೆ ಕೊಟ್ಟಿರೋ ನನಗೆ ಕೊಟ್ಟಿರೋ ಒಂದು ವರಪ್ರಸಾದ. ನೀನು ಯಾರ ಹತ್ರ ಎಲ್ಲ ನೀನು ಆ್ಯಕ್ಟಿವೇಶನ್ ಕೊಡ್ತೀಯ, ಯಾರಿಗೆಲ್ಲ ನೀನು ದೀಕ್ಷಾ ಕೊಡ್ತೀಯ, ಯಾರಿಗೆಲ್ಲ ಇನಿಷಿಯೇಷನ್ಸ್ ಕೊಡ್ತೀಯ, ಅವರೆಲ್ಲರೂ ನನ್ನಲ್ಲಿ ಕನೆಕ್ಟ್ ಆಗ್ತಾರೆ. ಆ ಕನೆಕ್ಷನ್ನು ಸಾಧನೆ ಮಾಡ್ತಾ 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 ಪರ್ಸ್ನಲ್ ಕನೆಕ್ಷನ್ ಆಗುತ್ತೆ. ಹಾಗೆ ಯಾರ್ಯಾರೆಲ್ಲ ದೀಕ್ಷೆ ತಗೋತಾ ಬರ್ತಾರೋ ಅವರ ಪರಿವಾರನ ಅವರು ಕಾಪಾಡ್ಕೋಬೋದು ಅಂತ ಶಿವಪ್ಪ ನನಗೆ ಹೇಳಿದ್ದಾರೆ.
ಆ ಪ್ರಯತ್ನದಲ್ಲೇ ನಾನಿದ್ದೀನಿ. ಇದಕ್ಕೋಸ್ಕರನೇ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಎಲ್ಲರೂ ಬಂದು ನಮ್ಮ ಹತ್ರ ಕಾಂಟ್ಯಾಕ್ಟ್ ಮಾಡಿ. ಡಿಸ್ಕ್ರಿಪ್ಷನಲ್ಲಿ ಫೋನ್ ನಂಬರ್ ಇದೆ, ವಾಟ್ಸಪ್ಪಲ್ಲಿ ಟೆಕ್ಸ್ಟ್ ಮಾಡಿ. ಹೇಗೆ ಇದರಲ್ಲಿ ಭಾಗವಹಿಸಬೇಕು, ಏನು ಮಾಡಬೇಕು ಅಂತ ಎಲ್ಲ ಡೀಟೇಲ್ಸ್ ಹೇಳ್ತೀನಿ.